टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬನ್ನಿ ಮೊದಲಿಗೆ ರಾಜ್ಯ ದೇಶ ವಿದೇಶದ ಕೆಲವೊಂದಷ್ಟು ಪ್ರಮುಖ ಸುದ್ದಿ ನೋಡೋಣ ಸೂಪರ್ 30ಯಲ್ಲಿ. ರಕ್ಷಣಾ ಸಚಿವರ ರಷ್ಯಾ ಭೇಟಿ ರದ್ದಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ ತಿಂಗಳ 9ರಂದು ರಷ್ಯಾ ಭೇಟಿ ನಿಗದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ರಷ್ಯಾ ಭೇಟಿ ರದ್ದಾಗಿದೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ವಿಜಯ ದಿನ ಆಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಬೇಕಿತ್ತು. ಆದರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಮೋದಿ ಬದಲು ರಾಜನಾಥ್ ಸಿಂಗ್ರನ್ನ ಕಳಿಸಲು ಪ್ಲಾನ್ ಮಾಡಲಾಗಿತ್ತು. ಆದ್ರೀಗ ಕೊನೆ ಕ್ಷಣದಲ್ಲಿ ರಾಜನಾಥ್ ಸಿಂಗ್ ಪ್ರವಾಸವು ರದ್ದಾಗಿದೆ. ಪಾಕಿಸ್ತಾನ ತನ್ನ ವಾಯುನೆಲೆಯಲ್ಲಿ ಭಾರತದ ವಿಮಾನಗಳ ಸಂಚಾರಕ್ಕೆ ನಿರ್ಬಂಧ ಹೇರಿದೆ. ಭಾರತ ಕೂಡ ತನ್ನ ನೆಲೆಯಲ್ಲಿ ಪಾಕ್ ವಿಮಾನಗಳ ಹಾರಾಟಕ್ಕೆ ಬ್ರೇಕ್ ಹಾಕಿದೆ. ಇದರ ನಡುವೆ ಹಲವು ವಿಮಾನ ಸಂಸ್ಥೆಗಳು ಪಾಕಿಸ್ತಾನ ವಾಯುನೆಲೆಯಲ್ಲಿ ಸಂಚಾರಕ್ಕೆ ತಾತ್ಕಾಲಿಕ ಹಿಂದೇಟು ಹಾಕಿವೆ. ಜರ್ಮನಿಯ ಲುಫ್ತಾನ್ಸಾ ಏರ್ಲೈನ್ಸ್, ಬ್ರಿಟಿಷ್ ಏರ್ವೇಸ್, ಸ್ವಿಸ್, ಏರ್ ಫ್ರಾನ್ಸ್, ಇಟಲಿಯ ಐಟಿಎ, ಪೋಲೆಂಡ್ನ ಎಲ್ಒಟಿ ಹೀಗೆ ಹಲವು ಪಾಶ್ಚಿಮಾತ್ಯ ದೇಶಗಳ ಏರ್ಲೈನ್ಸ್ ಪಾಕ್ ವಾಯುನೆಲೆಯಲ್ಲಿ ಸಂಚರಿಸಲು ಹಿಂದೇಟು ಹಾಕಿವೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಭಾರತ ಎರಡು ರೀತಿಯಲ್ಲಿ ಪೆಟ್ಟು ಕೊಡೋದಕ್ಕೆ ಯತ್ನಿಸ್ತಾ ಇದೆ. ಮೊದಲನೆಯದ್ದು ಐಎಂಎಫ್ ಕಂದುಪಟ್ಟಿಗೆ ಪಾಕಿಸ್ತಾನವನ್ನ ಸೇರಿಸುವುದು. ಎರಡನೆಯದ್ದು FATF ಕಂದುಪಟ್ಟಿಗೆ ಪಾಕ್ ಮರಳುವಂತೆ ಮಾಡುವುದು. ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐಎಂಎಫ್ನ ಕಂದುಪಟ್ಟಿಗೆ ಸೇರಿಸಲು ಭಾರತ ಪ್ರಯತ್ನಿಸ್ತಾ ಇದೆ. 2024ರಲ್ಲಿ ಐಎಂಎಫ್ ಪಾಕಿಸ್ತಾನಕ್ಕೆ $7 ಬಿಲಿಯನ್ ನೆರವನ್ನ ನೀಡಿತು. ಪಾಕಿಸ್ತಾನ ಐಎಂಎಫ್ ನೆರವಿನ ಹಣವನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ದುರುಪಯೋಗ ಮಾಡಿಕೊಂಡಿದೆ ಅಂತ ಭಾರತ ವಾದಿಸ್ತಾ ಇದೆ. ಇನ್ನು ಉಗ್ರ ಚಟುವಟಿಕೆಯಿಂದ ಹೆಸರುವಾಸಿಯಾಗಿರುವ ಪಾಕಿಸ್ತಾನ 2018ರಿಂದ 2022ರವರೆಗೆ FATFನ ಕಂದುಪಟ್ಟಿಯಲ್ಲಿತ್ತು. 2022ರಲ್ಲಿ ಪಾಕಿಸ್ತಾನವನ್ನ ಕಂದುಪಟ್ಟಿಯಿಂದ ತೆಗೆಯಲಾಗಿತ್ತು. ಉಗ್ರ ಚಟುವಟಿಕೆಗೆ ಸಹಾಯ ಮಾಡುವುದಿಲ್ಲ ಅಂತ ಪಾಕಿಸ್ತಾನ ಭರವಸೆ ನೀಡಿದ ಹಿನ್ನೆಲೆ ಕಂದುಪಟ್ಟಿಯಿಂದ ತೆಗೆಯಲಾಗಿತ್ತು. ಪಾಕಿಸ್ತಾನ ಮರಳಿ ಕಂದುಪಟ್ಟಿ ಸೇರಿದ್ರೆ ಆರ್ಥಿಕ ಹೊಡೆತ ಬೀಳಲಿದೆ. ಪಾಕ್ನ ಆರ್ಥಿಕ ವ್ಯವಹಾರಗಳ ಮೇಲೆ FATF ಕಟ್ಟುನಿಟ್ಟಿನ ನಿಗಾವನ್ನ ವಹಿಸಿದೆ. ವಿದೇಶಿ ಹೂಡಿಕೆ ಮತ್ತು ಬಂಡವಾಳದ ಹೂಡಿಕೆ ಮೇಲೆ ನಿರ್ಬಂಧ ಹೆಚ್ಚಾಗಲಿದೆ. ಪಹಲ್ಗಾಮ್ನ ಉಗ್ರ ದಾಳಿ ಸಂಬಂಧ ತನಿಖೆ ನಡೆಸುತ್ತಿರೋ NIAಯ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕಾಂಶಗಳು ಬಯಲಾಗ್ತಿವೆ. ವಿಚಾರಣೆ ತೀವ್ರಗೊಳಿಸುತ್ತಿದ್ದಂತೆ ದಾಳಿಯ ಹಿಂದೆ ಪಾಕ್ ಕೈವಾಡದ ಶಂಕೆ ಮತ್ತಷ್ಟು ಗಟ್ಟಿಯಾಗ್ತಿದೆ. ಇದೀಗ ಪಾಕ್ ಗುಪ್ತಚರ ಸಂಸ್ಥೆಯಾದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಮತ್ತು ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೊಯ್ಬಾ ನಡುವೆ ದಾಳಿಯ ಬಗ್ಗೆ ಮಾತುಕತೆ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಮೂಲಗಳ ಪ್ರಕಾರ ISI ಉಗ್ರರ ನಿರ್ದೇಶನದ ಅಡಿಯಲ್ಲಿ ಪಾಕಿಸ್ತಾನದ ಲಷ್ಕರ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪಹಲ್ಗಾಮ್ ದಾಳಿಯ ಪ್ಲಾನ್ ಹೆಣೆಯಲಾಗಿದೆ. ಉಗ್ರರಾದ ಹಶ್ಮಿ ಮೂಸಾ ಮತ್ತು ಅಲಿಭಾಯಿ ಪಾಕಿಸ್ತಾನದ ಪೌರತ್ವ ಹೊಂದಿರುವುದು ದೃಢವಾಗಿದೆ. ವಶಕ್ಕೆ ಪಡೆದವರನ್ನ ವಿಚಾರಣೆ ನಡೆಸುವ ವೇಳೆ ದಾಳಿಕೋರರು ಪಾಕಿಸ್ತಾನದ ಮೂಲದ ಹೆಡ್ ಕ್ವಾರ್ಟರ್ಸ್ಗಳ ಜೊತೆ ಸಂವಹನ ಹೊಂದಿದ್ದು ಮತ್ತು ನಿರ್ದಿಷ್ಟ ಸೂಚನೆಗಳನ್ನು ಪಡೆದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಈವರೆಗೆ 20 ಲಕ್ಷಕ್ಕೂ ಹೆಚ್ಚು ಗ್ರೌಂಡ್ ವರ್ಕರ್ಗಳನ್ನ ವಶಕ್ಕೆ ಪಡೆದಿರುವ NIA ಜಮ್ಮು ಕಾಶ್ಮೀರ ಜೈಲಿನಲ್ಲಿರುವ ನಿಸಾರ್ ಅಹಮದ್ ಹಾಗೂ ಮುಷ್ತಾಕ್ ಹುಸೇನ್ ವಿಚಾರಣೆ ನಡೆಸಲು ಮುಂದಾಗಿದೆ. ಬೆಂಗಳೂರಿನಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ. ಭಾರಿ ಮಳೆಗೆ ಯಲಹಂಕದ ಕೋಗಿಲು ಬಳಿ ರಸ್ತೆ ಜಲಾವೃತವಾಗಿದೆ. ಸರ್ಜಾಪುರದ ಸೋಂಪುರ ಗೇಟ್ ಬಳಿ ಗಾಳಿ ಮಳೆಗೆ ಬೃಹತ್ ಹೋರ್ಡಿಂಗ್ಸ್ ಉರುಳಿ ಬಿದ್ದಿದೆ. ಹೋಟೆಲ್, ಚಾಟ್ಸ್ ಅಂಗಡಿ ಮೇಲೆ ಹೋರ್ಡಿಂಗ್ಸ್ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇತ್ತ BBMP ಆಸ್ಪತ್ರೆ ಬಳಿ ಬುಡ ಸಮೇತ ಮರ ಉರುಳಿ ಬಿದ್ದಿದೆ. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದರಿಂದ ರಾಗಿಹಳ್ಳಿ ಗೇಟ್ ಬಳಿ ರಸ್ತೆ ಕೆರೆಯಂತಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಧೂಳಿನ ಬಿರುಗಾಳಿ, ಭಾರೀ ಮಳೆಯಿಂದಾಗಿ ಮನೆ ಮೇಲೆ ಮರ ಬಿದ್ದು ಒಂದೇ ಮನೆಯ 4 ಸಾವನ್ನಪ್ಪಿದ್ದಾರೆ. ಬರೋಬ್ಬರಿ 200 ವಿಮಾನಗಳ ಸಂಚಾರ ವಿಳಂಬ ಆಗಿದೆ. ಹರಿಯಾಣದ ಗುರುಗಾಂವ್ನಲ್ಲಿ ಕೆಲವೇ ಗಂಟೆಗಳ ಮಳೆಗೆ ರಸ್ತೆ ಅಕ್ಷರಶಃ ಕೆರೆಯಂತಾಗಿದೆ. ತಮಿಳುನಾಡಿನಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ತೆಂಕಾಸಿಯಲ್ಲಿರುವ ಶಂಕರನಾರಾಯಣ ದೇಗುಲಕ್ಕೆ ಮಳೆ ನೀರು ನುಗ್ಗಿದ್ದು ಭಕ್ತರು ಇನ್ನಿಲ್ಲದಂತೆ ಪರದಾಡಿದ್ರು. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಮುದುಮಲೈ, ನೀಲಗಿರಿ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಿದೆ.
ಉತ್ತರ ಪ್ರದೇಶದಲ್ಲಿ ವರುಣಾರ್ಭಟಕ್ಕೆ 2 ಬಲಿಯಾಗಿದ್ದಾರೆ. ಟೆರೈ ಮತ್ತು ಪಶ್ಚಿಮ ಘಟ್ಟ ಸೇರಿದಂತೆ 33 ಜಿಲ್ಲೆಗಳಲ್ಲಿ ಗಂಟೆಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. 58 ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಸುರಿದ ಮಳೆಗೆ ಗಾಜಿಯಾಬಾದ್ನ ಸಿದ್ಧಾರ್ಥ ವಿಹಾರ್ನಲ್ಲಿರುವ ಪ್ರತಿ ಗ್ರ್ಯಾಂಡ್ ಸಿಟಿ ವಸತಿ ಸಂಕೀರ್ಣ ಮಳೆ ನೀರಿನಿಂದ ಜಲಾವೃತವಾಗಿತ್ತು. ಮಥುರಾದಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಹಲವು ಏರಿಯಾಗಳು ಮಳೆ ಪ್ರವಾಹ ಸೃಷ್ಟಿಸಿದೆ. ಭೂತೇಶ್ವರ, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹಲವು ಏರಿಯಾಗಳಲ್ಲಿ ನೂರಾರು ವಾಹನಗಳು ಮಳೆ ನೀರಿನಲ್ಲಿ ಮುಳುಗಿದ್ವು. ವಾಹನ ಸವಾರರು ಎನ್ನಿಲ್ಲದಂತೆ ಪರದಾಡಿದ್ರು. ಎರಡ್ 2024-25 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ರಾಜ್ಯದಲ್ಲಿ 62.34% ಫಲಿತಾಂಶ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 91.12% ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, 89.96% ಉಡುಪಿ ಜಿಲ್ಲೆ ದ್ವಿತೀಯ, 83.19% ಉತ್ತರ ಕನ್ನಡ ತೃತೀಯ, 82.29% ಶಿವಮೊಗ್ಗ 4ನೇ ಸ್ಥಾನ, ಕೊಡಗು 82.21% 5ನೇ ಸ್ಥಾನವನ್ನ ಪಡೆದಿದೆ. 2024-25 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬರೋಬ್ಬರಿ 970 ವಿದ್ಯಾರ್ಥಿಗಳು 620 ಮೇಲೆ ಅಂಕ ಗಳಿಸಿ ಟಾಪರ್ ಅನ್ಸ್ಕೊಂಡಿದ್ದಾರೆ. 625ಕ್ಕೆ 625 ಅಂಕಗಳನ್ನು 22 ವಿದ್ಯಾರ್ಥಿಗಳು ಪಡೆದುಕೊಂಡು ದಾಖಲೆ ಬರೆದಿದ್ದಾರೆ. 65 ವಿದ್ಯಾರ್ಥಿಗಳು 624 ಅಂಕ, 108 ವಿದ್ಯಾರ್ಥಿಗಳು 623 ಅಂಕ, 189 ವಿದ್ಯಾರ್ಥಿಗಳು 622 ಅಂಕ, 259 ವಿದ್ಯಾರ್ಥಿಗಳು 621 ಅಂಕ, ಬರೋಬ್ಬರಿ 327 ವಿದ್ಯಾರ್ಥಿಗಳು 620 ಅಂಕ ಗಳಿಸಿದ್ದಾರೆ.